Now we'll see how to make a wiring joint properly and stiffly. ಈಗ ವೈರಿಂಗ್ ಜಾಯಿಂಟ್ನ ಸರಿಯಾಗಿ ಗಟ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ವಿಡಿಯೋದಲ್ಲಿ. If we make a wiring joint like this, it can come out very easily. ನಾವು ಈ ರೀತಿ ವೈರಿಂಗ್ ಜಾಯಿಂಟ್ನ ಮಾಡಿದ್ರೆ ತುಂಬ ಸುಲಭವಾಗಿ ಬಂದ್ಬಿಡುತ್ತೆ ಹೇಳಿದ್ರೆ. If we make a wiring joint like this, it will hold stiffly. ನಾವು ವೈರಿಂಗ್ ಜಾಯಿಂಟ್ನ ಈ ರೀತಿ ಮಾಡೋದ್ರಿಂದ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ, ಹೇಳಿದ್ರೂ ಬರೋದಿಲ್ಲ. This is how we make a wiring joint properly and stiffly. ನಾವು ವೈರಿಂಗ್ ಜಾಯಿಂಟ್ನ ಈ ರೀತಿ ಮಾಡೋದ್ರಿಂದ ಎಷ್ಟೇ ಹೇಳಿದ್ರೂ ಬರೋದಿಲ್ಲ, ಸ್ಟಿಫ್ ಆಗಿರುತ್ತೆ.